ಅಂಡರ್ ರೇಟೆಡ್ ಪ್ರಾಬ್ಲಮ್. ಎಲ್ಲರೂ ಮಾತಾಡ್ತಾರೆ, ಅದ್ರ ಬಗ್ಗೆ ಯಾರು ಏನೂ ಮಾತಾಡೋದು. ಇಟ್ ಈಸ್ ಅ ಸ್ಟ್ರೆಸ್. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಒಂದು ಒತ್ತಡದಲ್ಲಿ ಬದುಕ್ತಿರ್ತಾರೆ. ಯಾಕೆ ಈ ಒತ್ತಡದಲ್ಲಿ ಬದುಕ್ತಾರೆ, ಯಾಕೆ ಈ ಥರ ಒಂದು ಲೈಫ್ ಸ್ಟೈಲ್ ಆಗುತ್ತೆ, ಇದ್ರ ಬಗ್ಗೆ ತುಂಬ ಡೀಪ್ ಸೈನ್ಸ್ ಅದು. ಈ ಒನ್ ಆಫ್ ದ ರೀಸನ್ಸ್ ಏನಂದರೆ, ನಾವು ಏನು ನಮ್ಮ ಹಳೆ ಫುಡ್ ಸ್ಟೈಲ್ ಆಗಲಿ, ನಮ್ಮ ಲೈಫ್ ಸ್ಟೈಲ್ನ ಬಿಟ್ಟು ನಾವೇನು ಈ ವೆಸ್ಟರ್ನ್ ಲೈಫ್ ಸ್ಟೈಲನ್ನು ಫಾಲೋ ಮಾಡ್ತೀವಲ್ಲ, ದಟ್ ಇಸ್ ಪ್ಯೂರ್ಲಿ ಒಂದು ಕ್ಯಾಪಿಟಲಿಸ್ಟಿಕ್ ಲೈಫ್ ಸ್ಟೈಲ್, ಅಂದರೆ ಬಂಡವಾಳಶಾಹಿ ಲೈಫ್ ಸ್ಟೈಲ್ ಅದು. ಸೊ ಅದರಲ್ಲಿ ಏನಾಗುತ್ತೆ, ನಿಮಗೆ ಒಂದು ಈ ಕೆಲವು ಭ್ರಮೆಗಳನ್ನು ತುಂಬಿಡ್ತಾರೆ ಅವರು, ಮಾರ್ಕೆಟ್ ಫೋರ್ಸಸ್. ನೀವು ಇಂಥದೇ ಕಾರಲ್ಲಿ ಹೋಗಬೇಕು, ಹೀಗೆ ಮನೆ ಕಟ್ಟಬೇಕು, ಈ ಥರದೇ ಡ್ರೆಸ್ ಹಾಕಬೇಕು, ಅಂದರೆ ನೀವು ಸಮಾಜದಲ್ಲಿ ಒಂದು ಇದನ್ನು ಮೇಂಟೈನ್ ಮಾಡಿದಾಗೆ. ಇವನ್ನೆಲ್ಲ ಮಾಡೋಕ್ಕೆ ಏನು ಮಾಡಬೇಕಾಗತ್ತೆ, ನಮ್ಮ ಇನ್ಕಮ್ಗಿಂತ ಅಳತೆ ಮೀರಿ ನಾವು ಅದನ್ನು ಖರ್ಚು ಮಾಡಬೇಕಾಗತ್ತೆ. ಅವಾಗ ಅನ್ನೆಸೆಸರಿ ಸ್ಟ್ರೆಸ್ ಬರುತ್ತೆ. ನೋಡಿ, ಈಗ ನಾವು ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾತಾಡ್ತೀವಿ, ಡಯಾಬಿಟಿಸ್ ಬಗ್ಗೆ ಮಾತಾಡ್ತೀವಿ, ಕ್ಯಾನ್ಸರ್ ಬಗ್ಗೆ ಮಾತಾಡ್ತೀವಿ, ಎಲ್ಲ ಸರಿ. ಆದರೆ ಇವಕ್ಕೆಲ್ಲ ಮೂಲ ಕಾರಣ ಸ್ಟ್ರೆಸ್. ನೀವು ಸ್ಟ್ರೆಸ್ ಯಾರಿಗೆ ಇರುತ್ತಲ್ಲ, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಈವನ್ ಗೌರ್ಮೆಂಟ್ ಪಾಲಿಸೀಸು ಐ ಡೋಂಟ್ ಥಿಂಕ್ ಯಾವುದೂ ಇಲ್ಲವೇ ಇಲ್ಲ ಅನಿಸುತ್ತೆ. ಮೂಲ ಕಾರಣವನ್ನೇ ನಾವು ಟ್ರೀಟ್ಮೆಂಟ್ ಮಾಡ್ತಾಯಿಲ್ಲ. ನಾವು ಮರದ ಬುಡಕ್ಕೆ ಗೊಬ್ಬರ ಹಾಕೋದು ಬಿಟ್ಟು ಕೊಂಬೆಗಳಿಗೆ ನಾವು ಗೊಬ್ಬರ ಹಾಕ್ದಂಗೆ ಆಗ್ತಾಯಿದೆ ಇದು ಟ್ರೀಟ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ಕರೆಕ್ಟಾಗಿ ಜನರಲ್ಲಿ ತಿಳುವಳಿಕೆ ಮೂಡಬೇಕು. ಪೋಸ್ಟ್ ಕೋವಿಡ್ ಅಫ್ಕೋರ್ಸ್ ನಾನು ಹೇಳಿದಾಗೆ ಅದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ರಿಸರ್ಚ್ ಆಗಬೇಕು. ಈವನ್ ಚಿಕ್ಕ ಮಕ್ಕಳಲ್ಲಿ ಕೂಡ ವಿ ಹ್ಯಾವ್ ಸೀನ್ ಟೈಪ್ 2 ಡಯಾಬಿಟಿಸ್. ಒಂದು 18-20 ವರ್ಷದಲ್ಲಿ ಟೈಪ್ 2 ಡಯಾಬಿಟಿಸ್ ನೋಡಿದ್ವಿ. ಟೈಪ್ 1 ಬರುತ್ತೆ ಚಿಕ್ಕ ಮಕ್ಕಳಲ್ಲಿ, ಬಟ್ ಟೈಪ್ 2 ವಿ ಆರ್ ಸೀಯಿಂಗ್. ಸೊ ಇನ್ನು ಬರೋ ದಿನಗಳಲ್ಲಿ ಅದು ಕೂಡ ಜಾಸ್ತಿ ಆಗ್ಬೋದು. ಸೊ ಇದ್ರ ಬಗ್ಗೆ ಸಾರ್ವಜನಿಕರಿಂದಾಗಲಿ ಮತ್ತು ಸರ್ಕಾರದಿಂದಾಗಲಿ ಪಾಲಿಸೀಸ್ ಮಾಡಬೇಕು. ಇವಕ್ಕೆಲ್ಲ ಜೀವನ ಶೈಲಿ ಸಮಸ್ಯೆಗಳಿಗೆ ಮೂಲ ಕಾರಣ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದನೇ ಅದನ್ನು ರಿಪೇರಿ ಮಾಡಬೇಕು. ಅಂದರೆ ಮಾತ್ರ ಇವುಗಳಿಂದ ನಾವು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು ವೆರಿ ಮಚ್.